ಬಿಗ್ ಬಾಸ್ 11ರ ವಿಜೇತ ಹನುಮಂತು ನಮ್ಮ ಜೊತೆ ಇದ್ದಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಇಂಥ ದೊಡ್ಡ ಸ್ಟೇಜಲ್ಲಿ ಯಾರೂ ಮಿಂಚಿರಲಿಲ್ಲ ಹನುಮಂತು. ಒಂದು ಕಡೆ ಸಂಗೀತ ಕಾರ್ಯಕ್ರಮದೊಳಗೂ ಕೂಡ ಯಶಸ್ವಿ ಆಗಿದ್ರಿ. ಬಿಗ್ ಬಾಸಲ್ಲಿ ಗೆಲ್ತೀವಿ ಅನ್ನೋಂಥ ನಿರೀಕ್ಷೆ ಇಟ್ಕೊಂಡಿದ್ರಿ? ಇಲ್ರಿ, ನಾನು ಹಂಗೆ ಏಕೋ ಬಾವಲಿ ಹೋದವ ವೈಟ್ ಕಾರ್ಡ್ ಎಂಟ್ರಿ ಐತಿ ಕರೆದ್ರು. ನಾನು ಒಲ್ ಅಂತೇಳಿ ಅನ್ಕೊಂಡಿದ್ದೆ. ಎಲ್ಲ ನಮ್ಮ ದೋಸ್ತರೆಲ್ಲ ಸೇರಿಸಿ ಅಣ್ಣ ಇದೊಂದ್ಸಲ ಹೋಗಿ ಬಂದ್ಬಿಡು ಅಂತೇಳಿ ಕಳಿಸಿದ್ರು. ಹೋದೆ. ನನಗೆ ಹೆಂಗೆ ತಿಳಿತೈತೆ ಹಂಗೆ ಆಡ್ದೆ ಅಣ್ಣ. ಅದೇ ದೇವ್ರು ಇಲ್ಲಿ ಮುಟ್ಟ ಕರ್ಕೊಂಬಂದು ಸುದೀಪ್ ಸರ್ ಆಶೀರ್ವಾದದಿಂದ, ಇಡೀ ಕರ್ನಾಟಕ ಜನತೆ ಆಶೀರ್ವಾದದಿಂದ, ಬಿಗ್ ಬಾಸ್ ಮನೆ ಆಶೀರ್ವಾದದಿಂದ ಇವತ್ತೆಲ್ಲ ಚಲೋ ಆಗೈತೆ. ಹನುಮಂತು, ನಾವು ಕಂಡಿದ್ದು ಬಿಗ್ ಬಾಸಲ್ಲಿ ಬರೀ ಹಾಡು ಹೇಳುವಂಥದ್ದು ಅಷ್ಟೇ ಅಲ್ಲ, ಒಂದು ಹಾಸ್ಯ ಪ್ರಜ್ಞೆ ಇತ್ತು. ಅಲ್ಲೇ ಸ್ಪಾಂಟೇನಿಯಸ್ ಸ್ಥಳದೊಳಗೆ ಯಾರು ಏನು ಕೇಳಿದ್ರು ಅದಕ್ಕೆ ಒಂದು ಉತ್ತರ ಕೊಟ್ಟು ಬಾಯಿ ಮುಚ್ಚಿಸ್ಬಿಡ್ತಿದ್ರಿ ಬ್ರದರ್. ಅದನ್ನೆಲ್ಲ ಹೆಂಗೆ ಕಲ್ತ್ರಿ? ಹೆಂಗೆ ಇಲ್ಲಿ ವಾತಾವರಣ ಅದು ಪ್ರೇರೇಪಣೆ ಆತ ನಿಮ್ಗೆ ಅಂತ? ನಾವು ಇಲ್ಲಿ ನಮ್ಮ ದೋಸ್ತರು ಕೊಟ್ಟಿರೋದ ಹಂಗೆ ಮಾತಾಡ್ತಿದ್ವಿ. ನಾವೆಲ್ಲ ಆಡು ಬಸ್ಸೊಳಗೆ ನಾವು ಹೆಂಗೆ ಬಾರ್ಲೆ ಹುಚ್ಚೊಳ ಮಗನ ಹಂಗೆಲ್ಲ ಇಲ್ಲಿ ಮಾತಾಡ್ಕೊಂಡಿದ್ದಾರೆ. ಅಲ್ಲಿ ಹಂಗೆ ಇದೆ. ನಮ್ಮ ದೋಸ್ತು ನಮ್ಮ ಧನರಾಜ್ ಅವರು ಭಾರಿ ನಮ್ಗೆ ಅಂದ್ರೆ ಸಪೋರ್ಟ್ ಮಾಡಿದ್ರು. ಅವ್ರು ಕೊಟ್ಟ ಸೇರ್ಕೊಂಡು ನಂದ ಅವ್ರ ಕಾಂಬಿನೇಷನ್ ಚೆನ್ನಾಗೈತೆ. ಬಿಗ್ ಬಾಸ್ ಮನೆ ಒಳಗೆ ಮೂಲಿ ಒಳಗೂ ಕ್ಯಾಮ್ರಾ ಹಾಕಿರ್ತಾರೆ. ಅಲ್ಲಿ ನೀವು ಹೋದಂಥ ಸಂದರ್ಭದೊಳಗೆ ಅಲ್ಲೆಲ್ಲ ಬೆಂಗಳೂರವ್ರು ಇದ್ರು, ದೊಡ್ಡ ದೊಡ್ಡ ಸ್ಪರ್ಧಿಗಳಿದ್ರು. ಅಲ್ಲಿ ಮಡಿವಂತಿಗೆ ಬಿಟ್ಟು ಮಾತಾಡ್ಬೇಕಿತ್ತು. ಎಲ್ಲ ಆರಾಮಾಗಿ ಮಾತಾಡ್ತೀವಿ. ಇಲ್ಲಿ ನಿಮ್ಮ ಚಿಲ್ಲೂರು ಬಡ್ನೆ ಹೆಂಗೆ ಮಾತಾಡ್ತಿದ್ರಿ ಹಂಗೆ ಮಾತಾಡ್ತಿದ್ರಿ. ಅದೆಲ್ಲ ಆ ಟೈಮ್ನಾಗ ಹೆಂಗೆ ಬಂತು? ಹೆಂಗೆ ಕಲ್ಕೊಳ್ರಿ ಏನಂತ? ನಾವು ಹೋಗಿ ಮನೆ ಕ್ಯಾಮ್ರಾ ಅದಾವ ಅನ್ನೋದು ಮರ್ತು ಬಿಟ್ಟು ನಾವು ನಾವೀಗ ಅಲ್ಲಿ ನಾವು ಹೆಂಗಿರ್ತೀವಿ ಅದು ವ್ಯಕ್ತಿತ್ವದ ಆಟ ಅನ್ನೋದು ಇತ್ತಲ್ಲ. ಏನು ಅಲ್ಲಿ ಒಳಗೆ ಹೋಗ್ಯಾರ ಏನು ಮಾಡೋದೈತೆ? ನಾವು ಇಲ್ಲಿ ಹೊರಗೆ ಹಿಂಗಿರ್ತೀವಿ, ಅಲ್ಲಿದ್ರ ಅದಷ್ಟಿದ್ರೆ ಸಾಕು ಅನ್ನೋದು. ಹನುಮಂತನ ಆಟ ಇಷ್ಟ ಆಗಲಿಲ್ಲ ನನಗೆ ಅಂತಂದು ಹೇಳಿ ರಜತ್ ಹೇಳಿದಾಗ, ನಿನಗೆ ಇಷ್ಟ ಹಾಕಿ ಬಂದಿಲ್ಲ, ನಾನು ರಾಜ್ಯ ಜನಕ್ಕೆ ಇಷ್ಟ ಹಾಕಿ ಬಂದೀನಿ ಅಂತ ಹೇಳಿದ್ರಿ. ಹೀಗೆಲ್ಲ ಸ್ಪಾಂಟೇನಿಯಸ್ ಆಗಿ ಅಲ್ಲೇ ಟಾಂಗ್ ಕೊಡ್ತಿದ್ರಿ. ಅದೆಲ್ಲ ಮೊದಲಿಂದನೂ ರೂಢಿ ಮಾಡ್ಕೊಂಡಿದ್ದು ಅನ್ನೋಂಥದ್ದು? ಮೊದಲಿಂದ ಏನಿಲ್ಲ, ಅವು ಬರ್ತಿದ್ವು ಮಾತು ಅಂದಾಗ, ಅವ್ರು ಟಾಸ್ಕ್ ಅಂದಾಗ ಮಾತುಕತೆ ಹಾಕಿದ್ವು, ಅಲ್ಲ ಮಾತಾಡ್ತಿದ್ವು. ನಾವು ಶರೀಫ್ ಅಜ್ಜನ ಹಾಡು ಹೇಳ್ಕೊಂಡು ಬೆಳೆದ್ರಿ, ತತ್ವಪದ ಹೇಳ್ಕೊಂಡು ಬೆಳೆದ್ರಿ. ಇಲ್ಲಿ ಹನುಮಪ್ಪನಗಳು ಪಲ್ಲಕ್ಕಿ ಸೇವಾ ಮಾಡ್ತಿದ್ರಿ ಗುಡಿ ಒಳಗೆ. ಅವೆಲ್ಲ ಆಶೀರ್ವಾದ ಕಾರಣ ಆಯ್ತು ಅಂತ ಅನಿಸುತ್ತೆ. ಹೌದೌದ್ರಿ. ಶರೀಫ್ ಅಜ್ಜರ ಆಶೀರ್ವಾದ, ನಮ್ಮೂರು ಹನುಮಂತ ದೇವ್ರ ಆಶೀರ್ವಾದ, ಶಿವಾಲಾಲ್ ದೇವ್ರ ಆಶೀರ್ವಾದ, ಎಲ್ಲ ನಮ್ಮೂರು ಗುರಿಯರ ಆಶೀರ್ವಾದ ಐತಿ. ಯಾಕಂದ್ರೆ ಕುರಿ ಕಾಯ್ಕೊಂಡು ಭಜನಿ ಪದ ಹಾಡ್ಕೊಂತಿದ್ದೆ. ಎಲ್ಲರೂ ಏನು ಹಾಡ್ಲೆ ಚೆನ್ನಾಗಿ ಹಾಡ್ತಿ, ಭಜನಿ ಕಲಿ ಅಂತೇಳೆಲ್ಲ ಭಾರಿ ಅವಾಗ ಕುರಿ ಕಾಯಿ ಬಂದು ಭಾರಿ ಸಹಾಯ ಮಾಡ್ಯಾರ್ರಿ. ಮಕ್ಳಿಗೆ ಇದ್ದಾಗ ತಂದೆ ತಾಯಿಗೆ ದೊಡ್ಡ ಹೆಮ್ಮೆ. ನಿಮ್ಮ ತಂದೆ ತಾಯಿ ಭಾಳ ಸಂತೋಷಪಟ್ಟರು. ನಿನ್ನೆಲ್ಲ ಮಾತಾಡಿದ್ರು. ನೀವು ಸಣ್ಣ ಇದ್ದಾಗ ಹೆಂಗೆಲ್ಲ ಭಜನಿಗೆ ಸಂಗೀತ ಕಾರ್ಯಕ್ರಮಕ್ಕೆ ಹೋಗ್ತಿದ್ರಿ, ಶಾಲೆ ತಪ್ಪಿಸಿ ಹೋಗ್ತಿದ್ರಿ. ಅದೆಲ್ಲ ಏನು ಅನ್ನಿಸ್ತು ಎಲ್ಲ ನೋಡಿದ್ರೆ? ನಾನು ಶಾಲೆ ಕಲ್ತಿದ್ದ ಹೋಗಿದ್ದ ಕಮ್ಮಿ ರೀ. ಬರೀ ಭಜನಿ ಇವು ನಾಟಕ ಇದ್ದು ಬರೀ ರಾತ್ರಿ ಎಲ್ಲ ನೋಡಕ್ಕೆ ಹೋಗಿದ್ವಿ. ಕಳುಲಿ ಅಪ್ಪನ ಕಳುಲಿ ಹೋಗಿ ಬಂದು ಹೊಡ್ತಾ ತಿಂದು ಏನೇನೋ ಮಾಡಿದ್ವಿ ಊರಾಗ. ಸುದೀಪ್ ಸರ್ ಆಶೀರ್ವಾದ ಏನು? ಸುದೀಪ್ ಸರ್ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ರಾಜ್ಯದ ಜನ ಎಂದೆಂದೂ ಕಾಣದಷ್ಟು ಓಟ್ ಮಾಡ್ಯಾರ, 5 ಕೋಟಿ ಓಟ್. ಹೌದು, ನನಗೆ ಬಿದ್ದಾವ ಅಂತೇಳಿ ನಾನು ಮನಸ್ಸಿನ ಅನ್ಕೊಂಡಿದ್ದಿಲ್ಲ. ಅದು ನೋಡಿ ಭಾರಿ ಖುಷಿ ಆಯ್ತು. ಭಾರಿ ಅಂದ್ರೆ ಭಾರಿ ಖುಷಿ ಆಯ್ತು. ಸುದೀಪ್ ಸರ್ ಬಗ್ಗೆ ಬ್ರದರ್ ಸಮೀಪದಿಂದ ಕಂಡು ಎಲ್ಲ ಹೇಳಿದ್ರು? ಅಯ್ಯೋ, ಸುದೀಪ್ ಸರ್ ಮೊದಲ ನೋಡಿ ಹೆದರ್ತಿದ್ದೆ. ನನಗೆ ಏನಿದ್ರು ಭಾಳ ಸುದೀಪ್ ಸರ್ ಅಂದ್ರೆ ಜಗ್ಗೆ. ಅವ್ರು ಶನಿವಾರ ಬರ್ತಾರಂದ್ರೆ ಶುಕ್ರವಾರ ರಾತ್ರಿ ನಿದ್ದೆ ಬರ್ತಿದ್ದಿಲ್ಲ ನಮಗೆ. ಅಯ್ಯೋ ಏನು ಕೇಳ್ತಾರ, ಏನು ಮಾತಾಡ್ಸ್ತಾರೆ ಏನು ಅಂತೇಳಿ ಆದಾಗ ಗುಂಗ್ನೆ ಮಕ್ಕತ್ತಿದ್ವಿ. ಅದ್ರ ಸುದೀಪ್ ಸರ್ ಭಾರಿ ಪ್ರೀತಿಯಿಂದ ಮಾತಾಡ್ಸ್ತೀವಿ. ಈಗ ಬಹುಮಾನದ ಹಣ ಬಂತು ಹನುಮಂತು, ಏನು ಮುಂದೆ ಗುರಿ ಇಟ್ಕೊಂಡಿರಿ? ಕಾಯ್ಕ ಮುಂದುವರ್ಸೋದು. ಒಂದು ಕಡೆ ಕುರಿ ನಾವು ಬಿಡೋದಿಲ್ಲ ಅಂತ ನಿಮ್ಮ ತಂದೆನೂ ಹೇಳ್ತಾರೆ, ನಿಮ್ಮ ಅಣ್ಣಾರು ಹೇಳ್ತಾರೆ. ಏನು ಕಾಯ್ಕ ಮುಂದುವರಿಸ್ತೀರಿ? ಹಣದೊಳಗೆ ಏನು ಯುಟಿಲೈಸ್ ಮಾಡ್ಕೋಬೇಕಂತ ಮಾಡಿರಿ? ಏನಿಲ್ಲ, ಮನೆ ಕಟ್ಟಿಸ್ತೀವಿ, ಕುರಿಗಿರಿ ತಗೊಂಡು ಇದು ಮಾಡ್ತೀವಿ. ಕುರಿ ಕಾಯ್ಕ ಬಿಡೋದಿಲ್ಲ ಒಟ್ಟು. ಯಾವ ಸ್ಥಾನಕ್ಕೆ ಹೋದ್ರೂ ಮೂಲ ಬೇರೆ ಮರೆಯೋಂಗಿಲ್ಲ ಅಂತ. ಅದಣ್ಣ, ನಾವು ಈ ಕುರಿಯಿಂದನ ಇಷ್ಟು ಬೆಳಕಿಗೆ ಬಂದಿರೋದು. ಅಲ್ಲಿಂದ ಬಂದೀವಂದ್ರೆ ಅದನ್ನ ಹೆಂಗೆ ಮರೆಯೋಕ್ಕಾಗುತ್ತೆ? ನಮ್ಮಪ್ಪ ಅವರು ಅದನ್ನ ಕಾಯ್ಕ ಮಾಡ್ಕೊಂಬಂದ್ರೆ ನಾವು ಅದನ್ನ ಮಾಡ್ಕೊಂತ. ಇದು ಹನುಮಂತ ಅವರ ಮಾತು. ಒಟ್ಟಾರೆ ಬಹಳ ಸಂಭ್ರಮದಿಂದ ಇದ್ದಾರೆ. ತಮ್ಮ ಸಂಭ್ರಮವನ್ನು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಹಂಚಿಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಪವನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಹಾವೇರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.